ಬಾಳೆ ಆರ್ಭಟ ಮಾಡ್ತಿದ್ದೀನಿ. ಕರೆಕ್ಟ್ ಆಗುತ್ತದೆ ಸಾಕು ಕೋಟ. ಬರ್ರಿ ನೀವು. ಸುಮಾರು ದಿವಸಗಳಿಂದ ಇಲ್ಲಿ ಮಲೆಯಾಳ ಸುತ್ತಮುತ್ತಲಿನ ಚಿರತೆ ಓಡಾಡ್ತಿರೋದು ಜನರ ಕಣ್ಣಿಗೆ ಬಿದ್ದಿದೆ. ಆದರೆ ಮೊದಲನೇ ದಿನ ಭಾನುವಾರ ದಿನ 12 ಗಂಟೆಯಲ್ಲಿ ಚಿರತೆ ಸಾಕು ನಾಯಿ ಮೇಲೆ ದಾಳಿ ಮಾಡಿ ಹೊತ್ಕೊಂಡು ಹೋಗಿದೆ. 2 ಗಂಟೆಯಲ್ಲಿ ಹೊತ್ಕೊಂಡು ಹೋಗಿದೆ. ಅದನ್ನು ಫಾರೆಸ್ಟ್ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದಾಗ ಅವರು ಬೋನಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಈ ರೀತಿ ಆಗದಂತೆ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿ ನೋಡ್ಕೋಬೇಕು ಅಂತ ಓಕೆನಾ. ಅರಸೀಕೆರೆ ತಾಲೂಕು ಕಡಕಟ್ಟೆ ಹೋಬಳಿ ಮಾಡಾಳ್ ಗ್ರಾಮದಲ್ಲಿ ಇತ್ತೀಚೆಗೆ ಸುಮಾರು ಒಂದು 20 ದಿವಸದಿಂದ ಚಿರತೆ ನಮ್ಮ ಜಮೀನುಗಳ ಆಜುಬಾಜು ಮತ್ತು ಹಳ್ಳದ ಸಾಲು ಬೋಟ್ಗಳಲ್ಲೆಲ್ಲ ಓಡಾಡ್ತಾ ಇದ್ದು, ಮೊನ್ನೆ ಭಾನುವಾರ ಸಂಜೆ ಮಧ್ಯರಾತ್ರಿ 12 ಗಂಟೆ ಸಮಯದಲ್ಲಿ ಚಂದ್ರಪ್ಪ ಸನ್ ಆಫ್ ಲೇಟ್ ರುದ್ರಪ್ಪ ಅವ್ರ ಮನೆ ಹತ್ರ ಅವ್ರ ಸಾಕು ನಾಯಿನ ತಗೊಂಡೋಗಿ ಹೊತ್ಕೊಂಡು ಹೋಗಿದೆ. ಹಾಗೂ ಈ ರೀತಿ ಪ್ರಸ್ತುತವಾಗಿ ಸಾಕು ಪ್ರಾಣಿಗಳು ನೆಕ್ಸ್ಟು ಮುಂದುವರೆದ ಭಾಗ ಮನುಷ್ಯರ ಮೇಲೆ ದಾಳಿ ಮಾಡೋ ಸಾಧ್ಯತೆಗಳು ಇರೋದ್ರಿಂದಾಗಿ ಈ ವಿಷಯನ ಅರಣ್ಯ ಇಲಾಖಾ ಅಧಿಕಾರಿಗಳೇ ತಿಳಿಸಿದ್ರಿಂದಾಗಿ ಪ್ರಾಣಾಪಾಯ ಮತ್ತು ಪ್ರಾಣಿಗಳನ್ನು ರಕ್ಷಿಸುವ ದೃಷ್ಟಿಯಿಂದಾಗಿ ಅವರು ಒಂದು ಬೋರಿನ ವ್ಯವಸ್ಥೆಯನ್ನು ಮಾಡಿ ಅದನ್ನು ಬೇರೆಡೆ ಶಿಫ್ಟ್ ಮಾಡುವಂಥ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಮಾಡಾಳು ಗ್ರಾಮಸ್ಥರ ವತಿಯಿಂದ ಧನ್ಯವಾದವನ್ನು ತಿಳಿಸ್ತಿದ್ದೀವಿ. ಮತ್ತು ಇಂತಹ ಪ್ರಕರಣಗಳು ನಡೆಯದಂತೆ, ಪ್ರಾಣಾಪಾಯ ಆಗದಂತೆ, ಇಂತಹ ಕಾಡು ಪ್ರಾಣಿಗಳಿಂದ ಪ್ರಾಣಾಪಾಯ ಸಂಭವಿಸದಂತೆ ಸೂಕ್ತ ಕ್ರಮವನ್ನು ನಿರ್ದಿಷ್ಟ ಸಮಯದಲ್ಲಿ ಕೈಗೊಂಡಿದ್ದಾರೆ. ಹಾಗಾಗಿ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೀವಿ. ಮತ್ತು ಇಂಥವು ಮರುಕಳಿಸದಂತೆ ನೋಡ್ಕೊಳ್ಳಿ ಅಂತೇಳಿ ಅವ್ರಿಗೆ ನಾವು ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೀವಿ. ನಮಸ್ಕಾರ.